ಅಯ್ಯೋ ಅವ್ರ ಮನೆ ಎಲ್ಲೈತೆ ಅಂತಲೇ ಗೊತ್ತಿಲ್ಲ ನನಗೆ. ಮೊದಲು ಅವ್ರ ಮನೆ ತಕ್ಕ ಹೋಗ್ಬಿಟ್ಟು ನನ್ನ ಮಗನಿಂದ ತಪ್ಪಾಯಿತು ಅಂತ ಕೇಳ್ಬಿಟ್ಟು ಏನೋ ಒಂದು ವ್ಯವಸ್ಥೆ ಮಾಡ್ಬಿಟ್ಟು ಬರಬೇಕು. ಇಲ್ಲಾಂದರೆ ಹುಡುಗಿ ಏನಾರ ಹೆಚ್ಚು ಕಮ್ಮಿ ಮಾಡ್ಕೊಂಡು ಸತ್ಕಿತ್ತು ಹೋಗ್ಬಿಟ್ರೆ ನನ್ನ ಜೀವನ ಪೂರ್ತಿ ಅದನ್ನೇ ನೆನೆಸ್ಕೊಂಡು ಕೊರಗಬೇಕಾಯ್ತದೆ. ಹಿಂಗಾಗೋಗ್ಬಿಡ್ತಲ್ಲ ಅಂತ ಹೇಳ್ಬಿಟ್ಟು ಛೇ 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 ಆ ಥರ ಆಗೋದು ಬೇಡ. ಹೆಂಗನ ಮಾಡ್ಬಿಟ್ಟು ಏನೋ ಒಂದು ಹೇಳಿ ಸಮಾಧಾನ ಮಾಡ್ಬಿಟ್ಟು ಬರ್ತೀನಿ. ನನ್ನ ಮಗನಿಂದ ತಪ್ಪಾಗೈತೆ ಅಂದಮೇಲೆ ನಾನಿನ್ನೇನು ಮಾಡೋಕ್ಕಾಯ್ತದೆ? ನಾನೇ ತಗ್ಗಿ ಬಗ್ಗಿ ನಡಿಬೇಕು. ಅವ್ರ ಮನೆ ಎಲ್ಲಪ್ಪ ಇರೋದು? ಈ ಕಡೆನ ಆ ಕಡೆನ ಒಂದು ಗೊತ್ತಾಯ್ತಿಲ್ವಲ್ಲ ನನಗೆ. ಥು, ಈ ಒಳಗಡೆಗೆ ಬರೋದೇನೇನಿಯ ಕಡಿಮೆ ಮಾಡ್ಬಿಟ್ಟಿದ್ದೀನಿ ನಾನು. ಏನೂ ಗೊತ್ತಾಗೋದೇ ಇಲ್ಲ ಅಲ್ವೇ. ಎಲ್ಲಿ ಕರ್ಕೊಂಬಿಟ್ಟು ಬರ್ತೀನಿ ಮದುವೆ ವಿಚಾರ ಮಾತಾಡೋಕ್ಕೆ ಸಾವುಕಾರನ ಮಗನ ಚಿಕ್ಕ ಸಾವುಕಾರನ ಅಂತ ಹೇಳ್ತಾ ಇದ್ದೆ. ಎಲ್ಲಿ ಕರ್ಕೊಂಡು ಬರೋಲ್ಲ, ಮಾಡಲೂ ಇಲ್ಲ, ಎಂಥದೂ ಇಲ್ಲ. ಅಜ್ಜಿ ಎಲ್ಲ ಮಾತಾಡ್ಬಿಟ್ಟು ಬಂದಿದ್ದೀನಿ. ಏನೋ ಅವ್ರ ಮನೆಗೂ ವಿಷಯ ಎಲ್ಲ ಗೊತ್ತು ಮಾಡ್ಬಿಟ್ಟು ಬಂದಿದ್ದೀವಿ. ಏನಾಯ್ತದೋ ನೋಡಬೇಕು ಕಣಜ್ಜಿ. ನೋಡೋಣ ಇರು. ಅವರು ಸದ್ಯಕ್ಕೆ ಸಡನ್ನಾಗಿ ಒಪ್ಕೋಬೇಕಲ್ಲ ಅಜ್ಜಿ. ನೋಡು, ಒಪ್ಕೊಂಡ್ರೆ ನೀನು ಅದೃಷ್ಟ, ಒಪ್ಕೊಳ್ಳಿಲ್ಲ ಅಂತಂದರೆ ಅಷ್ಟೇ ನಿನ್ನ ಕತೆ ಮುಗೀತದೆ. ನೋಡು, ಬಸ್ರಿ ಆಗೋಗ್ಬಿಟ್ಟಿದ್ಯಾ ಆಗಲೇ. ನೀ ಅರ್ಧ ಊರಿಗೆಲ್ಲ ಪ್ರಚಾರ ನೀನು ಆಗೋಗ್ಬಿಟ್ಟಿರ್ತದೆ. ನೀನು ಹಿಂಗೆ ಬಸ್ರಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಈಗ ಏನು ಮಾಡಬೇಕೋ ಏನೋ. ಹೆಂಗೋ ಸಾವುಕಾರು ಮನೆತನ ಹೆಂಗೋ ನೆಮ್ಮದಿಗಿರ್ಬೋದು ಅಂತ ಹೇಳ್ಬಿಟ್ಟು ನಾನು ಅನ್ಕೋತಾ ಇದ್ದೀನಿ. ಹೆಂಗೋ ಅವ್ರ ಮನೆಯವ್ರೊಂದು ಒಪ್ಕೊಬಿಟ್ಟು ನೀನು ಮದುವೆ ಮಾಡಿಬಿಟ್ಟು ಮುಗಿಸ್ಬಿಟ್ರೆ ಅಷ್ಟೇ ಸಾಕು. ಅವ್ರ ಮನೆ ಸೊಸೆ ಆಗೋಕ್ಕೂ ಅದೃಷ್ಟ ಮಾಡಿರಬೇಕು. ಬೇಜಾನ್ ದುಡ್ಡೈತೆ. ಹೆಂಗೋನೂ ಖುಷಿಯಾಗಿ ತಿನ್ಕೊಂಡು ಉಣ್ಕೊಂಡು ನೀನು ಇರ್ಬೋದು. ಅದಕ್ಕೆ ಅಲ್ವೇನಜ್ಜಿ ನಾನು ಪಿಲಾನ್ ಮಾಡ್ಕೊಂಡಿರೋದು ಎಲ್ಲನೂ. ನೋಡು, ಹೆಂಗನ ಮಾಡಿ ಆ ಮನೆಗೆ ಮದುವೆ ಮಾಡ್ಕೊಂಡು ಹೋಗೋದು ಕಲಿ. ಮತ್ತು ಪೊದ್ದಿನ ಕರ್ಕೊಂಡು ಹೋಗಿದ್ದೆ ಅಂತ ಹೇಳ್ತಿದ್ದಲ್ಲ, ಪೊದ್ದಿ ಬಂದವಳೆ ಅಂದಮೇಲೆ ನಿನ್ನ ಮದುವೆ ಹಾಗೆ ಆಯ್ತದೆ ಅಂತ ನೀನು ಅರ್ಥ. ಹ್ಞೂ ಕಣಜ್ಜಿ, ಹಾಗೆ ಆಯ್ತದೆ. ನನಗೆ ಸಂದಾಗ ಗೊತ್ತು. ಅದಕ್ಕೆ ನೀನು ಅಮ್ಮಂತಾಗ ಏನು ವಿಷಯನೋ ಹೇಳ್ದಿದ್ದಂಗೆ ಎಲ್ಲ ನಿಂತಾಗ ವಿಷಯ ಹೇಳ್ತಾ ಇರೋದು. ಅಲ್ಲ, ಆ ಕಳ್ಪಡ್ಡಿ ನನ್ನ ಮಗ ನೀನು ಕೈ ಕೊಟ್ಬಿಡ್ತಿದ್ದ. ನೀನು ಬಸ್ರಿ ಅದು ಇದು ಒಂದಿದ್ದಕ್ಕೆ ಜನಗಳು ಕರಗ್ಬೋದಷ್ಟೇ. ಅದು ಬಿಟ್ಬಿಟ್ರೆ ಎಲ್ಲ ನೀನು ಕೈ ಎತ್ಬಿಡ್ತಿದ್ದ ಇಲ್ಲ ಅಂತ ಹೇಳಿದ್ರೆ. ನೋಡು, ನಿಮ್ಮ ಅಮ್ಮಂಗೆ ಇವೆಲ್ಲ ಇಷ್ಟ ಆಗಕ್ಕಿಲ್ಲ. ನಿಮ್ಮ ಅಮ್ಮಂತಾಗ ಏನು ಮಾತಾಡೋಕೆ ಹೋಗ್ಬೇಡ, ಸುಮ್ಮನೆ ಇದ್ಬಿಡು ಸರಿನಾ? ಈಗ ನಂತಾಗ ಹೇಳ್ದಂಗೆ ಏನು ಹೇಳೋಕೆ ಹೋಗ್ಬೇಡ. ನಾವು ಹುಡುಕಿದ್ರು ಇಂಥ ಸಾವುಕಾರ ಮನೆಯವ್ರು ಸಿಗ್ತಾ ಇರಲಿಲ್ವ ಗೊತ್ತಿಲ್ಲ. ಯಾಕೋ ಒಳ್ಳೆ ಹುಡುಗು ನಿನ್ನೆ ಹುಡುಕೊಂಡಿದ್ಯಾ. ಅಲ್ಲಿ ಹೋದ್ಮೇಲೆ ಸಂದಕ್ಕೆ ಇರ್ತೀಯ ಬಿಡು. ಮಮತಾ 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 ಇದ್ಯಾರು ನಮ್ಮ ಮನೆಗೆ ಬಂದ್ರಲ್ಲ? ಯಾರಿರ್ಬೋದು? ಓ, ಸಾವುಕತ್ತಮ್ಮರೇ ನೀವಾ? ಬನ್ನಿ ಬನ್ನಿ, ಕೂತ್ಕೊ ಬನ್ನಿ. ಅಯ್ಯೋ, ಇದ್ಯಾಕೆ ಹಿಂಗೆ ಹೇಳ್ತಾ ಇದ್ದೀರಾ? ನೀ ಏನು ಮಾಡನಿ, ನನ್ನ ಮೊಮ್ಮಗಳು ಸಂಸಾರ ಹಾಳಾಗೋಯ್ತೈತಲ್ಲ ಅಂತ ಹೇಳ್ಬಿಟ್ಟು ಕಣ್ಣಂಗೆ ನೀರು ಬತ್ತೈತೆ. ನನಗಂತೂ ವಯಸ್ಸಾಗಿದ್ದ ಕಾಲದಾಗೆ ಇನ್ನೂ ಏನೇನು ನೋಡಬೇಕು, ಏನೇನು ಕತೆಯೋ ಅಂತ ನಮಗಂತೂ ಅರ್ಥ ಆಯ್ತಿಲ್ಲ ಕಣವ. ನಾವಂತೂ ನಿಮ್ಮಷ್ಟು ಸಾವುಕಾರಲ್ಲ. ನೀವು ದುಡ್ಡು ಕೊಟ್ಬಿಟ್ಟು ಏನು ಬೇಕಾದ್ರೂ ಮಾಡ್ತೀರಾ. ಆದರೆ ನಾವು ಬಡವರು, ನಿಮ್ಮಷ್ಟು ಸಾವುಕಾರಲ್ಲ. ಅದೇನೋ ಬಡವರು ಕ್ವಾಪ ದೌಡೆ ಮೂಲ ಅನ್ನಂಗೆ ಆಯ್ತದಲ್ಲ, ಹಂಗೆ ಆಗೋಗ್ಬಿಟ್ಟೈತೆ ನಮ್ಮ ಪರಿಸ್ಥಿತಿ. ನನ್ನ ಮೊಮ್ಮಗಳ್ನ ಏನು ಮಾಡಬೇಕು ಎತ್ತೋ ಒಂದೂ ಗೊತ್ತಾಯ್ತಿಲ್ಲ ನಮಗಂತೂ. ನೋಡಿ, ಈಗ ನಾನು ಅದೇ ವಿಚಾರಣೆ ಮಾತಾಡೋಣ ಅಂತ ನಿಮ್ಮ ಮನೆಗೆ ಬಂದಿದ್ದು. ಮಮತಾ ಎಲ್ಲಿ ಕಾಣ್ತಾನೆ ಇಲ್ವಲ್ಲ? ನಮ್ಮಮ್ಮ ಹೊರಗಡೆ ಹೋಗೈತೆ. ಇನ್ನೇನು ಬರ್ತದೆ ಅಂತ ಅನ್ನಿಸ್ತದೆ. ನೋಡಿ, ದಯವಿಟ್ಟು ನೀವು ಹೇಳಬೇಡಿ. ನನಗೂ ಅರ್ಥ ಆಯ್ತದೆ. ನಮ್ಮ ಮನೆಗೆ ಒಬ್ಳು ಹೆಣ್ಮಗಳವಳೆ. ಆ ಥರ ಹೆಣ್ಮಕ್ಳಿಗೆ ಏನಾದರೂ ಕಷ್ಟ ಆದರೆ ಎಷ್ಟು ದುಃಖ ಆಯ್ತದೆ ಅಂತೇಳ್ಬಿಟ್ಟು ನನಗೂ ಅರ್ಥ ಆಯ್ತದೆ. ಸರಿ ಆಯಿತು, ನೀವೇನು ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಏನೋ ಒಂದು ವ್ಯವಸ್ಥೆನ ನಾನು ಮಾಡ್ತೀನಿ. ನೀವು ಅದ್ರ ಬಗ್ಗೆ ಎಲ್ಲ ಚಿಂತೆ ಮಾಡೋಕ್ಕೆ ಹೋಗ್ಬೇಡಿ. ಸುಮ್ಮನೆ ನೀವು ಚಿಂತೆ ಮಾಡ್ತೀರಾ, ನಾನು ಸಮಾಧಾನ ಮಾಡಬೇಕು ಅಂತಲೇ ಇಲ್ಲಿ ತನಕ ಬಂದಿದ್ದು. ನೋಡಿ, ಈ ಹುಡುಗರು ಎಲ್ಲ ಈಚೆ ಕಡೆ ಏನು ಮಾಡ್ಕೋತಾರೆ ಅಂತ ನಮಗೆ ತಾನೇ ಏನು ಗೊತ್ತಾಯ್ತದೆ ಹೇಳಿ? ನಮಗೂ ಏನೂ ಗೊತ್ತಿರೋಕ್ಕಿಲ್ಲ. ಏನೋ ಈ ಥರ ವಿಚಾರಗಳೆಲ್ಲ ಗೊತ್ತಾದ ಮೇಲೆ ನಿನಗೆ ಗೊತ್ತಾಗೋದು. ನನ್ನ ಮಗನಿಂದ ದೊಡ್ಡ ತೆಪ್ಪಾಗೋಗ್ಬಿಟ್ಟೈತೆ. ಒಪ್ಕೋತೀನಿ, ಹಾಗಂತ ಮೋಸ ಮಾಡ್ತೀವಿ ನಿಮ್ಮ ಮಗಳಿಗೆ ಅದು ಇದು ಅಂತ ನಾನೇನು ಹೇಳ್ತಾ ಇಲ್ಲ. ಮದುವೆ ವಿಚಾರನ ಮಾತಾಡೋಣ. ನನ್ನ ಮಗನೂ ಈಗ ಹೇಳ್ಬಿಟ್ಟು ಬಂದೆ, ಅವ್ನು ಹಂಗು ಹಿಂಗು ಅಂತ ಮಾತಾಡ್ತಾವನೆ. ಹೆಂಗನ ಮಾಡಿ ಮದುವೆ ಮಾಡಿಸೋ ಜವಾಬ್ದಾರಿ ನಂದು. ನನಗೂ ವಿಷಯ ಗೊತ್ತಾಗಿದ್ದೆ ಇವಾಗ. ಅದಕ್ಕೆ ನಿನಗೆ ಹಿಂಗೆ ಬಂದ್ಬಿಟ್ಟೆ ನಿಮ್ಮ ಹತ್ರ ಮಾತಾಡೋಣ ಅಂತ. ನೋಡು, ಏನು ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ನೋಡಮ್ಮ, ನೀನು ಅಷ್ಟೇ ಈ ಸಾಯ ಪ್ರಯತ್ನ ಅದು ಇದು ಅಂತ ಏನು ಮಾಡೋಕ್ಕೆ ಹೋಗ್ಬೇಡ. ನೀನು ಯಾಕೆ ಸಾಯಬೇಕು? ನನ್ನ ಮಗ ಮಾಡಿರೋ ತಪ್ಪಿಗೆ ನೀನು ಸಾಯ ಅಂಥದ್ದು ಏನಾಗೈತೆ ಹೇಳು? ಎಂಥದೂ ಇಲ್ಲ. ನೋಡು, ನಾನು ಎಲ್ಲನೂ ನೋಡ್ಕೊಂಡು ಮುಂದೆ ನಿಂತ್ಕೊಂಡು ಹೆಂಗೋ ವ್ಯವಸ್ಥೆ ಮಾಡ್ತೀನಿ. ನೀನೇನು ಯೋಚನೆ ಮಾಡೋಕ್ಕೆ ಹೋಗ್ಬೇಡ ಕಣಮ್ಮ. ಏನು ನೀವು ಹಿಂಗೆ ಹೇಳಿದ್ಮೇಲೆ ನನಗೆ ಹೊಸಿ ಧೈರ್ಯ, ಹೊಸಿ ಸಮಾಧಾನ ಆಯ್ತಾಯ್ತೆ. ನನಗಂತೂ ಇಲ್ಲ ಅಂದಿದ್ರೆ ನನಗೆ ಇನ್ನೂ ದುಃಖ ಆಯ್ತಾನೇ ಇರೋದು. ನೀವು ಬಂದಿದ್ದು ಒಳ್ಳೆ ಕೆಲಸನೇ ಆಯಿತು. ಅದೇನು ಅಂತಾರಲ್ಲ, ಬಡವ್ರ ಮನೆಗೆ ಭಾಗ್ಯ ಬಂದಂಗೆ ಆಯಿತು. ಅಮ್ಮ, ಓ ಮಗಳೇ ಬಂದ. ಅದೇ ಸಾವುಕತ್ತಬ್ಬರು ಬಂದವ್ರು ನೋಡೆ, ನಿನ್ನ ಮಗಳನ್ನ ಅವ್ರ ಮನೆ ಸೊಸೆ ಮಾಡ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಒಪ್ಕೊಂಡವ್ರೆ. ಅದನ್ನೇ ನೀ ಮಾತಾಡೋಣ ಅಂತ ಹೇಳ್ಬಿಟ್ಟು ಬಂದವ್ರೆ. ನಿನ್ನೆ ಕೇಳ್ತಾ ಇದ್ರು ಎಲ್ಲೋಗಿದ್ರು ಅಂತ ಹೇಳ್ಬಿಟ್ಟು. ಅದು ಮಮತಾ, ನನ್ನ ಮಗನಿಂದ ಎಲ್ಲ ತೆಪ್ಪಾಗೋಗ್ಬಿಟ್ಟೈತೆ. ನೀವೇನು ಯೋಚನೆ ಮಾಡಬೇಡಿ. ಆದಷ್ಟು ಬೇಗನೇ ಇಬ್ಬರದೂ ಮದುವೆ ಮಾಡಿ ಮುಗಿಸ್ಬಿಡೋಣ.
ನೋಡಿ ನಿಮ್ಮ ಮಗ ಒಬ್ಬನೇನು ತಪ್ಪು ಮಾಡಿಲ್ಲ, ಇವಳು ಸೇರೇನೇ ತಪ್ಪು ಮಾಡವಳೆ. ನಾನು ನನ್ನ ಮಗಳನ್ನ ಎಷ್ಟು ಅಡಕವಾಗಿ ಇಟ್ಕೊಂಡ್ರು ಏನು ಮಾಡೋಕ್ಕಾಗಲಿಲ್ಲ. ನನ್ನ ಮಗಳಿಗೆ ಆಗ್ಲೇನೇ ಒಂದು ಗಂಡು ನೋಡ್ಬಿಟ್ಟಿದ್ದೆ ನಾನು, ಒಳ್ಳೆ ಮನೆ ತಂದು ಹುಡುಗ, ಮದುವೆ ಮಾಡೋಣ ಅಂತ ಹೇಳ್ಬಿಟ್ಟು ಅಷ್ಟಾಗೆ ಇಷ್ಟೆಲ್ಲ ರಾಧ ಅಂತ ಆಗೋಗ್ಬಿಡ್ತು. ನನ್ನ ಗಂಡಂಗೂ ಎಲ್ಲ ವಿಚಾರ ಗೊತ್ತಾಗಿ ಅವರು ಶಾನೆ ಬೇಜಾರು ಮಾಡ್ಕೊಂಬಿಟ್ಟವ್ರು ಅವ್ರೂ. ನನಗೂ ಏನು ಮಾಡಬೇಕು ಅಂತ ದಿಕ್ಕೇ ತೋಚಲಿಲ್ಲ. ಇಲ್ಲ ಕಣಮ್ಮ, ಅವನನ್ನು ಜಾಸ್ತಿ ಇಷ್ಟಪಡ್ತಾನೆ, ಮದುವೆ ಮಾಡ್ಕೊತಾನೆ, ಹಂಗೆ ಹಿಂಗೆ ಅಂತ ಹೇಳಿದ್ದಕ್ಕೆ ನನಗೂ ಇಷ್ಟ ಇಲ್ದಿದ್ರು ಹಂಗೆ ಹಿಂಗೆ ಅಂತ ಹ್ಞೂ ಅಂದ್ಬಿಟ್ಟಿದ್ದೀನಿ. ನೋಡಿ, ನನ್ನ ಮಗಳು ಜೀವನ ಹಾಳಾಗೋಗ್ದಿದ್ದಂಗೆ ಏನೇ ಒಂಚೂರು ವ್ಯವಸ್ಥೆ ಮಾಡಿಕೊಟ್ಬಿಟ್ಟು ನನ್ನ ಮಗಳಿಗೊಂದು ಜೀವನ ರೂಪಿಸ್ಕೊಟ್ಬಿಟ್ರೆ ಅಷ್ಟೇ ಸಾಕು, ಬೇರೆ ಇನ್ನೇನೂ ಬೇಡ. ಆಗಲೇ ನೀ ಊರವ್ರಿಗೆಲ್ಲ ಗೊತ್ತಾಗೋಗ್ಬಿಟ್ಟೈತೆ ನನ್ನ ಮಗಳು ಹಿಂಗೆ ಬಸ್ರಿ ಅಂತ ಹೇಳ್ಬಿಟ್ಟು ತಲಾಕೊಬ್ಬೊಬ್ರು ಒಂದೊಂದು ಮಾತುಗಳು ಆಡ್ತಾವ್ರೆ. ಅಯ್ಯೋ, 3 ಜನ ಏನೇನೋ ಅನ್ಕೊಂಡು ಸಾಯ್ಲಿ ಬಿಡೆ. ನಿನಗೇನು ಇವಾಗ ನೋಡು, ಸಾವುಕತ್ತಮ್ಮರೇ ಬಂದ್ಬಿಟ್ಟು ಮದುವೆ ಮಾಡ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ತಾವ್ರಲ್ಲ, ನಿಂಗೆ ಇದಕ್ಕಿನ್ನ ಬೇಕಾ? ನೀನು ಏನು ಹುಡುಕಿದ್ರು ಇಂಥ ಒಳ್ಳೆ ಮನೆ ತನದ ಹುಡುಗನ ಹುಡ್ಕಾಯ್ತಿತ್ತ ಹೇಳು? ಅವ್ರಿಗೇನು ಕಮ್ಮಿ ಆಗೈತೆ? ಕುಂತ್ರು ನಿಂತರು ಆಳು ಕಾಳು ಎಲ್ಲ ಅವರೇ. ನಿನ್ನ ಮಗಳು ಹೆಂಗೋ ಪಿರುತಿ ಮಾಡ್ರೆ ನಿಜನೇನಿಯ, ಏನೋ ವಯಸ್ಸಾಗಿ ನಡೆದೋಗ್ಬಿಟ್ಟೈತೆ. ಈಗ ನಾವು ದೊಡ್ಡರ ಅದನ್ನ ಅರ್ಥ ಮಾಡ್ಕೊಂಡು ತಾಳಿ ಕಟ್ಸ್ಬಿಟ್ಟು ಹೆಂಗೋ ಸಂಸಾರ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಬಿಡಬೇಕು ಅಷ್ಟೇನೇನಿಯ. ನೀನು ಅದು ಬಿಟ್ಬಿಟ್ಟು ಅದು ಇದು ಅಂತ ಎಲ್ಲ ಯಾಕೆ ಹೇಳ್ತೀಯ? ಅವ್ರು ದೊಡ್ಡತನ ನೋಡಿ ಬಂದ್ಬಿಟ್ಟು ನಮ್ಮ ಮನೆಗೆ ಬಂದ್ಬಿಟ್ಟು ಕೇಳ್ತಾವ್ರಲ್ಲ, ಅದು ದೊಡ್ಡತನ ಅಂತ ಹೇಳಿದ್ರೆ ಇರಿ, ಹೋಗ್ಬಿಟ್ಟು ಕಾಪಿ ಮಾಡ್ಕೊಂಬಿಟ್ಟು ಬಂದು ಕೊಡ್ತೀನಿ. ಅಯ್ಯೋ, ಏನು ಬೇಡ, ಇನ್ನೊಂದ್ಸಲ ಯಾವಾಗಾದ್ರೂ ಬರ್ತೀನಲ್ಲ ಆವಾಗ ಬೇಕಾದರೆ ಬಂದು ನಾನು ಕಾಫಿ ಊಟ ಎಲ್ಲ ಮಾಡ್ಕೊಂಡು ಹೋಗ್ತೀನಿ. ಈಗ ಸ್ವಲ್ಪ ನಿಮಗೆ ಸಮಾಧಾನ ಆದರೂ ಆಗಲಿ ಅಂತ ಹೇಳ್ಬಿಟ್ಟು ಹೇಳಕ್ಕೆ ಅಂತ ಬಂದೆ ಅಷ್ಟೇ. ನೋಡಿ, ಬೇರೆ ದಾರಿ ನಮಗೂ ಇಲ್ಲ, ಮದುವೆ ಮಾಡಲೇಬೇಕು. ನಿಮ್ಮ ಮಗನಿಗೆ ಸ್ವಲ್ಪ ಬುದ್ಧಿ ಹೇಳಿ, ಏನೋ ಒಂದು ಹೇಳಿ. ನಿಮ್ಮ ಮಗನ ಬಗ್ಗೆ ತುಂಬಾ ಕಂಪ್ಲೇಂಟ್ ಕೇಳಿದ್ದೀನಿ ನಾನು. ಕುಡಿತಾನೆ, ಇಸ್ಪೀಟ್ ಆಡ್ತಾನೆ, ಅದು ಇದು ಅಂತ ಹೇಳ್ಬಿಟ್ಟು ಯಾವ ತಾಯಿಗೂ ಅಂಥ ಹುಡುಗನ ಕೊಟ್ಬಿಟ್ಟು ಮಗಳನ್ನ ಮದುವೆ ಮಾಡಬೇಕು ಅಂತ ಯಾರಿಗೂ ಇಷ್ಟ ಇರೋಕ್ಕಿಲ್ಲ. ನೋಡಿ, ನನಗೂ ಅಂಥ ಇಷ್ಟನೂ ಇಲ್ಲ. ಆದರೆ ನನ್ನ ಮಗಳು ಅಂಥ ಪರಿಸ್ಥಿತಿಗೆ ಬಂದ್ಬಿಟ್ಟವಳೆ. ಈಗ ಮದುವೆ ಮಾಡದೆ ಬೇರೆ ದಾರಿ ದಿಕ್ಕು ಏನೂ ಇಲ್ಲ. ನಿಮ್ಮ ಮಗನ ಒಂಚೂರು ಅಡಕವಾಗಿ ಇಟ್ಕೊಂಡು ಹೊಸಿ ಹೆಂಗೆ ತಗ್ಗಿ ಬಗ್ಗಿ ನಡಿಬೇಕು ಅನ್ನೋದನ್ನ ಹೇಳ್ಕೊಡಿ. ಏನು, ನನ್ನ ಮಗ ಕುಡಿತಾನೆ, ಇಸ್ಪೀಟ್ ಆಡ್ತಾನೆ, ಸಿಗರೇಟ್ ಎಲ್ಲ ಸೇತಾನ? ಅಯ್ಯೋ, ಅದನ್ನ ಹೆಂಗೋ ಬಿಡಿಸ್ಕೊಂಡಂಗೆ ಆಯ್ತದ ಹೇಳಿ ನಿಧಾನಕ್ಕೆ. ಏನು ಹಿಂಗೇ ಇರಬೇಕು ಅಂತ ಏನಿಲ್ಲ, ನಿಧಾನಕ್ಕೆ ಬಿಡಿಸಿದ್ರೆ ಬಿಡ್ತಾರೆ. ಏನೋ ಅವ್ರ ಜೊತೆ ಸೇರಿ ಪೋಲಿ ಬಿದ್ದೋಗಿರ್ತಾರೆ, ಕೊಲ್ತಿರ್ತಾರೆ. ಎಲ್ಲ ಏನೋ ಹೇಳಿ ಮದುವೆ ಆದಮೇಲೆ ಬಿಡ್ತಾರೆ. ನೀವು ಅದ್ರ ಬಗ್ಗೆ ಎಲ್ಲ ಏನು ಚಿಂತೆ ಮಾಡಬೇಡಿ, ಸುಮ್ಕಿರಿ. ದೇವ್ರಣೆ ನನಗೆ ಗೊತ್ತಿರಲಿಲ್ಲ, ಈಗಲೇ ಏನಿಯ ವಿಷಯ ಎಲ್ಲ ನನಗೆ ಗೊತ್ತಾಯ್ತಿರೋದು ನನ್ನ ಮಗನ ಬಗ್ಗೆ. ಎಂಥ ಥರದಾಗ ಬೆಳೆಸ್ಬಿಟ್ಟಿದ್ದೀನಲ್ಲ ನನ್ನ ಮಗನ್ನ ಅಂತ ಹೇಳ್ಬಿಟ್ಟು ನನಗೆ ದುಃಖ ಆಯ್ತೈತೆ. ಛೇ, ಎತ್ತೋಗ್ತಾವ್ ನನ್ನ ಮಗ ಅಂತಲೇ ಗೊತ್ತಾಯ್ತಿಲ್ಲ. ಅಯ್ಯೋ, ಒಂದು ಲೋಟ ಕಾಪಿನೆಲ್ಲ ಕುಡಿಯೋರಂತೆ, ನೀವು ಅದ್ರ ಬಗ್ಗೆ ಎಲ್ಲ ಬೇಜಾರು ಮಾಡ್ಕೋಬೇಡಿ, ಸುಮ್ಕಿರಿ. ಅಯ್ಯೋ ಬೇಡ, ಇನ್ನೊಂದ್ಸಲ ಬಂದಾಗ ನಾನು ಕುಡಿತೀನಿ. ಇದೇ ವಿಚಾರನ ಮಾತಾಡೋಣ ಅಂತ ಬಂದೆ ಅಷ್ಟೇನೆ. ಆದಷ್ಟು ಬೇಗ ಇಬ್ಬರದೂ ಮದುವೆ ಮಾಡಿ ಮುಗಿಸ್ಬಿಡೋಣ. ನನ್ನ ಮನೆಗೊಂದ್ಕಿತ ನಾನು ಮಾತಾಡ್ತೀನಿ. ಹಾಂ, ಆಯಿತು ಆಯ್ತು ಆಯಿತು. ಹೊಸಿ ನೋಡ್ಕೊಂಡು ಮಾತಾಡಿ, ಬಸ್ರಿ ಅಲ್ವಾ, ಶಾನೆ ದಿನ ಎಳೆದಷ್ಟು ಹೊಟ್ಟೆ ಮುಂದಕ್ಕೆ ಬಂದ್ಬಿಡ್ತದೆ. ಆಮೇಕಿಂದ ಮದುವೆ ಬಸ್ರಿನಾಗ ಇದ್ಕೊಂಡು ಮದುವೆ ಮಾಡಿದ್ರೆ ಅಷ್ಟು ಚೆನ್ನಾಗಿರಕ್ಕಿಲ್ಲ ಅಲ್ವಾ? ಹಾಂ, ಸರಿ ಸರಿ, ನಾನು ಏನೋ ಒಂದು ವ್ಯವಸ್ಥೆ ಮಾಡ್ತೀನಿ. ಅದೇ ನನ್ನ ಮಗ ನನ್ನ ಗಂಡನಾದ್ರೆ ಒಂದ್ಸಲ ಮಾತಾಡಬೇಕಲ್ವಾ, ಆದಷ್ಟು ಬೇಗ ಮಾತಾಡಿ ಏನಾದರೂ ಒಂದು ವ್ಯವಸ್ಥೆ ಮಾಡ್ತೀನಿ. ಹಾಂ, ಸರಿ ಸರಿ ಆಯಿತು. ನನ್ನ ಮಗ ಯಾವಾಗ ಇಷ್ಟೊಂದು 420 ಆಗೋಗ್ಬಿಟ್ಟು ಕುಡಿಯೋದು, ಇಸ್ಪೀಟ್ ಆಡೋದು, ಸಿಗರೇಟ್ ಸಿಗದೆಲ್ಲ ಕಲ್ತ್ಕೊಬಿಟ್ಟ. ಊರವ್ರಿಗೆಲ್ಲ ನನ್ನ ಮಗನ ವಿಚಾರ ಗೊತ್ತಾಗ್ಬಿಟ್ಟೈತೆ. ನನಗೆ ನನ್ನ ಮಗನ ವಿಚಾರ ಏನೂ ಗೊತ್ತಾಯ್ತಿಲ್ಲ. ಅಯ್ಯೋ ಮೊಮ್ಮಗಳೇ, ನೀನು ಅದೃಷ್ಟನೋ ಅದೃಷ್ಟ, ಅದೃಷ್ಟ ಕುಲಾಯಿಸ್ತು ಬಿಡು ನಿಂದಂತೂ. ಇಷ್ಟು ದಿನ ಏನೇನೋ ಅನ್ಕೋತಾ ಇದ್ದೆ ನಾನು, ಎಂಥ ಮನೆ ಸಿಗ್ತದೋ ಏನು ಕತೆನೋ, ನೀನು ನನ್ನ ಮಗಳಂಗೆ ನೀನೇ ಕಷ್ಟಪಡಬೇಕೇನೋ, ಹಂಗೆ ಹಿಂಗೆ ಅಂತ ಅನ್ಕೋತಾ ಇದ್ದೆ. ಕೊನೆಗೂ ಸಾವುಕಾರು ಸಿಕ್ಬಿಟ್ಟಲ್ಲ, ಅದನ್ನ ನೆನೆಸ್ಕೊಂಡ್ರೆ ಏನೋ ಒಂಥರ ಖುಷಿ, ಏನೋ ಒಂಥರ ಸಮಾಧಾನ ಆಯ್ತೈತೆ ನನಗಂತೂ. ಅಪ್ಪ ಸದ್ಯ ಮಗಳೇ, ನೀನೇನೇ ಚಿಂತೆ, ನಿನ್ನ ಮಗಳಿಗೆ ಹೆಂಗೋ ಒಳ್ಳೆ ಕಡೆ ಗಂಡು ಸಿಗ್ತಲ್ಲ, ಅದಕ್ಕೆ ಖುಷಿ ಪಡು. ಅಮ್ಮ, ನೀನು ಬರೀ ದುಡ್ಡು ಮಾತ್ರ ನೋಡ್ತಾ ಇದೆಯಾ, ಆದರೆ ನಾನು ಕಿತ್ತೋದ್ ಗುಣ, ಅವ್ನು ಕಿತ್ತೋದ್ ಕ್ಯಾರೆಕ್ಟರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಅವನು ಎಂಥ ದೊಡ್ಡ ಲೋಫರ್ ನನ್ನ ಮಗ ಅಂತ ಹೇಳಿ ನನಗೆ ಚೆನ್ನಾಗಿ ಗೊತ್ತು. ಎಂಥವ್ರನ್ನ ಇಷ್ಟಪಟ್ಬಿಟ್ಲಲ್ಲ ಇವಳು ಅಂತ ಹೇಳ್ಬಿಟ್ಟು ನಾನು ಯೋಚನೆ ಮಾಡ್ತಾ ಇದ್ದೀನಿ. ಅವನ ಜೊತೆ ಬಾಳಕ್ಕೆ ಇವಳು ಕೈಲಿ ಆಯ್ತದ, ಆಗಕ್ಕಿಲ್ವಾ? ಇಲ್ಲ ಈ ನನ್ನ ಮಗಳು ಸಂಸಾರನೂ ನಂತರ ಆಗೋಗ್ಬಿಡ್ತದ ಅಂತ ಹೇಳ್ಬಿಟ್ಟು ನನಗೆ ಕುಂತ್ರು ನಿಂತರು ತಲೆನೋವು ಬಂದ್ಬಿಟ್ಟು ಅದೇ ನಿನಗೆ ದೊಡ್ಡ ಯೋಚನೆ ಬಂದ್ಬಿಟ್ಟೈತೆ. ನೀನು ನೋಡಿದ್ರೆ ಹಿಂಗೆ ಮಾತಾಡ್ತೀಯ, ನಿನಗೆ ನಮಗೆ ಗೊತ್ತಾಗಬೇಕು ಕಷ್ಟ ಏನು ಅಂತ ಹೇಳ್ಬಿಟ್ಟು. ಹಿಂದಿನ ಕಾಲದಾಗ ಇದ್ದಂಗೆ ಇವಾಗಿಲ್ಲ. ಈಗ ಮದುವೆ ಮಾಡ್ಕೊತಾರೆ, ಬೆಳಗ್ಗೆ ಡೈವರ್ಸ್ ಅಂತ ಕೊಡ್ತಾರೆ. ಇಂಥ ಜೀವನೊಳಗೆ ಇವಳದು ಹೆಂಗೆ ಬದುಕಿಯ ಮನೆಗೆ ಬಾಳ್ತಾಳೆ ಅಂತ ಗೊತ್ತಾಯ್ತಿಲ್ಲ ನನಗಂತೂ. ಅಜ್ಜಿ, ಅಮ್ಮ ಏನು ಹಿಂಗೆ ಅಂದೋಯ್ತಾಯ್ತಲ್ಲ? ಅಯ್ಯ, ನಿಮ್ಮ ಅಮ್ಮಂಗೆ ಹಂಗೆ ನೀಯಬ್ಬ, ನಿಮ್ಮ ಅಮ್ಮನ ಜೀವನ ಹಂಗೆ ಆದಾಗಿಂದ ತಲೆ ಕೆಟ್ಟೋಗ್ಬಿಟ್ಟೈತಿ. ಎಲ್ಲರ ಜೀವನನೂ ಹಂಗೆ ಆಗ್ಬಿಡ್ತದೇನೋ ಅಂತ ಹೇಳ್ಬಿಟ್ಟು ಭಯ ಶಾನೆ ನಿಮ್ಮ ಅಮ್ಮಂಗೆ. ಅಯ್ಯೋ, ನಿಮ್ಮ ಅಮ್ಮನ ಬಗ್ಗೆ ಹೋಗೋದು ಬಿಟ್ಟಾಕು. ಮೊದಲು ಸಾವುಕಾರ ಮನೆಗೆ ಸೊಸೆಯಾಗಿ ಹೋಯ್ತಾ ಇದೆಯಾ, ಹೆಂಗೆ ತೊಗ್ಗಿ ಬುಗ್ಗಿ ನಡ್ಕೊಂಡು, ಹೆಂಗೆ ಜೀವನ ಮಾಡ್ಕೊಂಡು, ಒಡವೆ ವಸ್ತು ಎಲ್ಲ ಕೂಡಿಕೊಂಡು ಹೆಂಗೆ ಜೀವನ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡು. ನಿಮ್ಮ ಅಮ್ಮನ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನಿಮ್ಮ ಅಮ್ಮದು ಯಾವಾಗೂ ಇದ್ದಿದ್ದೆ ನನಗೆ, ಸರಿನಾ? ನೋಡಿ ಟೈಮ್ಗೂ ಸಣ್ಣದಾಗಿ ತಿಂದು ಉಂಡು ಮನೆ ಕಳಿವಂತೆ ಬಾ. ಸರಿ ಅಜ್ಜಿ, ಆಯಿತು.